ಹಲೋ ನಮಸ್ಕಾರ ಎಲ್ಲರಿಗೂ. ಮುದ್ದೆ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತು. ಕಲ್ತಾದ್ಮೇಲೆ ಈಸಿ ಆಗುತ್ತೆ ಬಿಡಿ. ಆದರೆ ಕಲಿಯುವಾಗ ಒಮ್ಮೆ ಗಂಟಾಗತ್ತೆ, ಒಮ್ಮೆ ಬೆಂದಿರಲ್ಲ, ಇನ್ನೊಂದು ಸರಿ ತಳ ಒತ್ತೋಗಿರುತ್ತೆ. ಈ ವಿಡಿಯೋ ಹೊಸದಾಗಿ ಮುದ್ದೆ ಮಾಡೋದು ಕಲಿಯೋರಿಗಾಗಿ. ಸ್ವಲ್ಪನೂ ವೇಸ್ಟ್ ಮಾಡದೆ, ತಳ ಹತ್ತಿಸದೆ ಸಾಫ್ಟಾದ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಾಗಿ ಮುದ್ದೆ ಮಾಡೋದಕ್ಕೆ 1 ಕಪ್ ಅಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಅಳತೆಯಷ್ಟು ನೀರನ್ನ ತಗೋತಾ ಇದ್ದೀನಿ. ಈ ಥರ ನಾನ್ ಸ್ಟಿಕ್ ಪಾತ್ರೆ ತಗೊಳ್ಳೋದ್ರಿಂದ ಸ್ವಲ್ಪನೂ ತಳ ಅಂಟಲ್ಲ. 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ ಅಷ್ಟು ನೀರನ್ನ ತಗೊಂಡಿದ್ದೀನಿ. ಸ್ವಲ್ಪ ವೇರಿ ಮಾಡ್ಕೋಬೋದು. ತುಂಬ ಗಟ್ಟಿಯಾಗಬೇಕಾದ್ರೆ ಸ್ವಲ್ಪ ಕಡಿಮೆ ನೀರನ್ನ ತಗೋಬೋದು, ಅಥವಾ ತೆಳ್ಳಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ನೀರನ್ನ ತಗೋಬೋದು. ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾನು ತೊಗೊಂಡಿರೋ ಹಿಟ್ಟಿನ ಕ್ವಾಂಟಿಟಿಯಲ್ಲಿ 1/4 ಭಾಗದಷ್ಟು ನೀರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಹೊಸದಾಗಿ ಕಲಿತಾ ಇರೋರಿಗೆ ಇದು ಈಸಿ ಮೆಥಡ್. ಈ ಥರ ಒಂದ್ಸರಿ ಮಾಡಿ ನೋಡಿ, ನಿಮಗೆ ತುಂಬ ಈಸಿ ಅನಿಸುತ್ತೆ ಮುದ್ದೆ ಮಾಡೋದು. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಸ್ಟವ್ ಮೇಲಿಟ್ಟು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಹೈ ಫ್ಲೇಮಲ್ಲಿ ಕೂಡ ಮಾಡ್ಕೋಬೋದು, ಬೇಗ ಆಗುತ್ತೆ. ಒಂದು 2 ನಿಮಿಷ ಈ ಥರ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಗಟ್ಟಿ ಆಗ್ತಾ ಬರುತ್ತೆ, ನಂತರ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಿರುಗಿಸ್ದೆ ಹಾಗೆ ಬಿಟ್ಟರೆ ಹಿಟ್ಟು ಸರಿಯಾಗಿ ಬೇಯೋದಿಲ್ಲ ಮತ್ತು ಗಂಟು ಥರ ಆಗುತ್ತೆ. ನೋಡಿ, ಗಟ್ಟಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನು 3 ರಿಂದ 4 ನಿಮಿಷ ಹೀಗೇನೆ ಕುದಿಸ್ಕೋಬೇಕು. ಇವಾಗ 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೋತಾ ಇದ್ದೀನಿ. ಸಾಫ್ಟ್ ಆಗುತ್ತೆ ಮುದ್ದೆ ಅಂತ ಅಷ್ಟೇ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ಬಿಸಿನೀರಿಗೆ ಹಿಟ್ಟು ಹಾಕಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ, ತಣ್ಣೀರಿಗೆನೆ ಹಾಕಿ ಕಲಸಿನೂ ಕೂಡ ಮಾಡ್ಕೋಬೋದು. ನಾನು ಸುಮಾರು ವರ್ಷದಿಂದನೇ ಮಾಡ್ತಾ ಇದ್ದೀನಿ ಇದೇ ಥರ. ಆದರೆ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ. ನೋಡಿರಿ, 2 ರಿಂದ 3 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಹಿಟ್ಟು. ಇವಾಗ ಇದಕ್ಕೆ ಉಳಿದಿರೋ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಾಗಲ್ಲ. ಆಗ ನಡುವೆಯಿಂದ ಪಾತ್ರೆ ಸೈಡ್ಗೆ ಒತ್ತಿ ತಿರುಗಿಸ್ಕೋಬೇಕು. ಆಗ ಗಂಟು ಆಗಲ್ಲ, ಬೇಗ ಹಿಟ್ಟು ಮಿಕ್ಸ್ ಆಗುತ್ತೆ. ಮುದ್ದೆ ಆಗಲಿ ರೊಟ್ಟಿ ಆಗಲಿ 1 ಸರಿ 2 ಸರಿಗೆಲ್ಲ ಬರಲ್ಲ. ಪ್ರಾಕ್ಟೀಸ್ ಆಗ್ತಾನೆ ಅದು ಚೆನ್ನಾಗಿ ಬರೋದು. ಮುದ್ದೆ ಮಾಡೋದಕ್ಕಂತಾನೆ ಮುದ್ದೆ ಕೋಲ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸ್ತಾರೆ. ಇಲ್ಲಾಂದರೆ ಲಟ್ಟಣಿಗೆನಲ್ಲೂ ಕೂಡ ಉಪಯೋಗಿಸ್ತಾರೆ. ಅದು ಯಾವುದು ಇಲ್ಲದೆ ಸ್ಪೂನಲ್ಲೂ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು 1-2 ನಿಮಿಷ ಬೇಯಿಸ್ಕೋಬೇಕು. ನಡುವೆ 1 ನಿಮಿಷ ಆದ ನಂತರ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತಳಕ್ಕೆ ಒಂದು ಸ್ವಲ್ಪನೂ ಅಂಟಲ್ಲ. ನಾನ್ ಸ್ಟಿಕ್ ಪಾತ್ರೆ ಉಪಯೋಗಿಸೋದ್ರಿಂದ ಈ ಥರ ತಳ ಅಂಟಲ್ಲ, ಅದು ತೊಳೆಯೋ ಕಷ್ಟನೂ ಇರಲ್ಲ. 1 ನಿಮಿಷ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ನಂತರ ಒಂದ್ಸರಿ ಚೆಕ್ ಮಾಡಿ, ಕೈನ ನೀರಲ್ಲಿ ಅದ್ದಿ ಮುದ್ದೆನ ಮುಟ್ಟು ನೋಡಿ. ಕೈಗೆ ಅಂಟಬಾರ್ದು. ಗಟ್ಟಿಯಾಗಿತ್ತಂದರೆ ಅದು ಆಗಿದೆ ಅಂತ ಅರ್ಥ, ಬೆಂದಿದೆ ಅಂತ. ಕೈಗೆ ಅಂಟ್ಕೊಂಡ್ರೆ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ಆಗಿದೆ, ನಾನು ತೆಗಿತಾ ಇದ್ದೀನಿ. ಒಂದು ಈ ಥರ ಮಣೆಗೆ ನೀರನ್ನ ಹಚ್ಬಿಟ್ಟು ಅದಕ್ಕೆ ಬೇಯಿಸ್ಕೊಂಡಿದ್ದಂಥ ಹಿಟ್ಟನ್ನ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೋಬೇಕು. ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಈ ಥರ ದುಂಡಗೆ ಮಾಡ್ಕೋಬೇಕು. ನಂತರ ಶೇಪ್ ಮಾಡ್ಕೋಬೇಕು. ಮಣೆಗೆ ಒತ್ಕೊಂಡು ಕ್ರ್ಯಾಕ್ಸ್ ಬರದೇ ಇರೋ ಥರ ಮುದ್ದೆ ತಟ್ಕೋಬೇಕು. ತುಂಬ ಬಿಸಿ ಅನಿಸಿದ್ರೆ ಸ್ವಲ್ಪ ಕೈನ ನೀರಲ್ಲಿ ಹತ್ಕೊಂಡು ಮಾಡ್ಕೊಳ್ಳಿ. ಮುದ್ದೆ ತಟ್ಟೋದಕ್ಕಂತಾನೆ ಈ ಥರ ಸಿಗುತ್ತೆ, ಇದರಿಂದನೂ ಕೂಡ ಮಾಡ್ಕೋಬೋದು. ಇದು ಅಲ್ಯೂಮಿನಿಯಮಲ್ಲೂ ಸಿಗುತ್ತೆ ಮತ್ತು ವುಡನಲ್ಲೂ ಸಿಗುತ್ತೆ. ಇದರಿಂದನೂ ಕೂಡ ಮುದ್ದೆ ಶೇಪ್ ಚೆನ್ನಾಗಿ ಮಾಡ್ಕೋಬೋದು. ಆದಷ್ಟು ಬಿಸಿ ಇರುವಾಗನೇ ತಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ, ಈ ಥರ ತಟ್ಕೊಂಡು ಮುದ್ದೆ ಮಾಡ್ಕೋಬೋದು. ಇದಿಲ್ಲ ಅಂದರೆ ಈ ಥರ ಮಣೆ ಅಥವಾ ಪ್ಲೇಟ್ ಮೇಲೆ ಸ್ವಲ್ಪ ನೀರು ಹಚ್ಚಿ ಕೂಡ ತಟ್ಕೋಬೋದು ಮುದ್ದೆನ. ನಮ್ಮ ಕರ್ನಾಟಕ ಸ್ಪೆಷಲ್ ಆರೋಗ್ಯಕರವಾದ ಮುದ್ದೆ ಮಾಡೋದು ಎಷ್ಟು ಈಸಿ ಅಲ್ವಾ? ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ. ನೋಡಿ, ಪಾತ್ರೆಗೆ ಸ್ವಲ್ಪನೂ ಅಂಟಲ್ಲ. ಮುದ್ದೆ ಮಾಡಿದಾಗ ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ. ಅದನ್ನು ಒತ್ತಿ ಒತ್ತಿ ತೊಳಿಬೇಕು. ಈ ಥರ ನಾನ್ ಸ್ಟಿಕ್ ಪಾತ್ರೆ ಉಪಯೋಗಿಸ್ಕೊಂಡ್ರೆ ಮುದ್ದೆ ಮಾಡೋದು ಈಸಿ ಆಗುತ್ತೆ, ಪಾತ್ರೆ ತೊಳೆಯೋ ಕೆಲಸನೂ ಇರಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.